ಏನೇ ಬರಲಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ನಾನಂತೂ ಸೂಪರ್ ಫೈನ್ ಆಗಿ 8:30 ಆಗಿತ್ತು ಫ್ರೆಂಡ್ಸ್. 9:10 ಬಂದಿತ್ತು. ನಾಷ್ಟಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ರೈಸ್ನೂ ರೆಡಿ ಆಗೈತಿ. ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಬೇಕಲ್ಲ, ಪುಳಿಯೋಗರೆ ಮಾಡ್ಬೇಕಂತಂದು ಅದೊಂದು ಪುಳಿಯೋಗರೆ ಗೊಜ್ಜೊಂದು ಮಾಡಿಕೊಂಡ್ರೆ ಮುಗೀತು ಇವತ್ತಿನ ಅಡುಗೆ ಕೆಲಸ. ನೋಡಿ ದೋಸೆ ಹಿಟ್ಟು, ದೋಸೆ ಹಾಕ್ಕೋಬೇಕು. ನಾನು ರೆಡಿ ಮಾಡಿ ಕುಂತಿದ್ದೆ. ಇವಾಗ ಫಸ್ಟು ನಮ್ಮ ಮನೆಯವ್ರಿಗೆ ನಾನು ಪುಳಿಯೋಗರೆ ಗೊಜ್ಜು ಮಾಡಿಬಿಡ್ತೀನಿ. ಮತ್ತು ಅವ್ರು ಇವಾಗ ಜಿಮ್ಮಿಗೆ ಹೋಗ್ಯಾರ, ಬಂದುಬಿಡ್ತಾರೆ. ಸೊ ಅವ್ರಿಗೆ ಡಬ್ಬಿ ಕಟ್ಟಕ್ಕೆ ಲೇಟ್ ಆಗಬಾರ್ದಲ್ಲ, ಸೊ ಅದಕ್ಕೆ ಬರೀ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಿಂಪಲ್ಲಾಗಿ ದೋಸೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ದೋಸೆ ಮಾಡಿದ್ದೆ. ಇವಾಗ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಕ್ಕೆ ಪುಳಿಯೋಗರೆ ಮಾಡತ್ತೀನಿ. ನಾನು MTR ಪುಳಿಯೋಗರೆ ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ತೀನಿ. ಆ ಟೇಸ್ಟ್ ಅಂದರೂ ಅಲ್ಟಿಮೇಟ್ ಆಗ್ತೈತೆ. ಅದು ಪರ್ಸ್ನಲಿ ನಂಗೆ ಇಷ್ಟ ಆಗುತ್ತೆ ಪುಳಿಯೋಗರೆ. ಫಸ್ಟ್ ನನಗೆ ಪುಳಿಯೋಗರೆ ಅಂದ್ರೆ ಇಷ್ಟ. ಇವಾಗ ದೇವಸ್ಥಾನದೊಳಗೆಲ್ಲ ನಮ್ಗೆ ಪುಳಿಯೋಗರೆ ಕೊಡ್ತಿದ್ರು ನೋಡಿರಿ ಫ್ರೆಂಡ್ಸ್. ಅಲ್ಲಿ ಹೋದಾಗೆಲ್ಲ ತಿಂತಿದ್ದೆ ಅವಾಗವಾಗ ನಾನು. ಬಟ್ ನಮ್ಮ ಮನೆಯೊಳಗೆ, ನಮ್ಮ ಮಮ್ಮಿ ಮನೆಯೊಳಗೆ ನಾನು ಒಂದು ಸರ್ತಿನೂ ಪುಳಿಯೋಗರೆ ಹಿಂಗೆ ಮಾಡೇ ಇಲ್ಲ. ಆಮೇಲೆ ಅವಾಗವಾಗ ನಮ್ಮ ಅಕ್ಕ ಅವ್ರ ಮನೆಯೊಳಗೆ ತಿಂತಿದ್ದೆ. ಇವಾಗ ಇಲ್ಲಿ ಬಂದ ಮೇಲಂತೂ ಮಾಡ್ತಾನೆ ಇರ್ತೀನಿ ಅವಾಗವಾಗ ಪುಳಿಯೋಗರೆ. ನನಗಂತೂ ಸಖತ್ ಇಷ್ಟ ಆಗ್ತೈತಿ. ಯಾರಿಗೆಲ್ಲ ಪುಳಿಯೋಗರೆ ಇಷ್ಟ ಅಂತಂದು ಕಾಮೆಂಟ್ ಮಾಡಿರಿ. ಮತ್ತು ನನ್ನ ಮಗನ್ನ ನಮ್ಮ ಮಮ್ಮಿ ಮನೆಯಾಗ ಬಿಟ್ಟು ಬಂದಿದ್ದೆ. ಅದರ ಹಿಂದಿನ ದಿನ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತಂತಂದು. ಸೊ ಅಲ್ಲೇ ಅವ್ನಿಗೆ ನೈಟ್ ಕರ್ಕೊಂಡು ಬರ್ಬೇಕಂತಂದು ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಅಂಗಡಿ ಬಂದ್ ಮಾಡಿದ್ಮೇಲೆ ಕರ್ಕೊಂಡು ಬರ್ರಿ ಅಂತ ಹೇಳಿದ್ದೆ. ಬಟ್ ಅವರು ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಅವ್ರು ಅಂಗಡಿಯಿಂದ ಬರೋ ಅಷ್ಟ್ರಾಗ ಮಲ್ಕೊಂಡ್ಬಿಟ್ಟಿದ್ದ ಅಂತಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಮ್ಗೆ ಹೋಗ್ತಾರಲ್ಲ, ಆವಾಗ ಜಿಮ್ ಮುಗಿಸ್ಕೊಂಡು ಬರೋವಾಗ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಮಮ್ಮಿ ಮನೆ ಏನು ದೂರ ಇಲ್ಲ, ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟೇ ಆಗ್ತೈತಿ. ಅಂತೂ ಮುಗೀತು ಫ್ರೆಂಡ್ಸ್, ಏನೂ ಇಲ್ಲ, ದೋಸೆ ಅಷ್ಟು ಹಾಕ್ಕೊಂಡು ತಿನ್ಬೇಕು. ನನ್ನ ಮಗಳು ಮಲ್ಕೊಂಡ್ಲು. ಸ್ವಲ್ಪ ಯಾಕೋ ಬೆಳಗ್ಗೆ ಜಲ್ದಿ ಎದ್ದಿರ್ತಾಳಕ್ಕೆ, ನನ್ನ ಜೊತೆನೇ ಎದ್ದಿರ್ತಾಳೆ. ಸೊ ಇವಾಗ ನೋಡ್ರಿ ಜೋಳಿಗೆ ಒಳಗೆ ಮಲ್ಕೊಳ್ಳಿ. ನಾನು ಸ್ವಲ್ಪ ನಂದು ಟ್ರೆಝರಿ ಒಳಗೆ ಬಟ್ಟೆ ಎಲ್ಲ ಮಡಚಬೇಕು. ಎಷ್ಟು ದಿನ ಆಯಿತು ಹಂಗೆ ತೊಗೊಂಡ್ಬಂದು ಹೊರಗೆ ಹೋಗ್ತೀನಿ ಬರ್ತೀನಿ, ಹಾಗೆ ಇಟ್ಬಿಡ್ತೀನಿ. ಹೊರಗೆ ಹೋಗ್ತೀನಿ ಬರ್ತೀನಿ, ವಾಶ್ ಮಾಡ್ತೀನಿ, ಹಾಗೆ ಇಟ್ಬಿಡ್ತೀನಿ. ಮಕ್ಕಳು ನನಗೂ ಎಲ್ಲ ಮೆಸ್ಸಿ ಆಗಿಬಿಟ್ಟವು. ಸೊ ಈಗ ಏನೂ ಕೆಲಸ ಅಂತೂ ಇಲ್ಲ, ಬಟ್ಟೆ ವಾಶ್ ಮಾಡಬೇಕು. ನಾಷ್ಟ ಮಾಡಿ ಬಟ್ಟೆನ ಭಾಳ ನೆನೆಯಕ್ಕಿಡ್ತೀನಿ. ನೆನೆಯಲ್ಲಿ ಅಷ್ಟರೊಳಗೆ ನಾನು ಏನು ಮಾಡ್ತೀನಿ, ನಾನು ಬಟ್ಟೆ ಎಲ್ಲ ಮಡ್ಚ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅವಾಗ ಎದ್ದು ಬಟ್ಟೆ ಒಗ್ಯಕ್ಕೆ ಬರ್ತೈತಿ. ಸೊ ಅದು ಅಮ್ಮ ಆಗಿತ್ತಲ್ಲ ಫ್ರೆಂಡ್ಸ್, ನಂಗೆ ಅದ್ರ ಕಲೆ ಇನ್ನೂ ಹೋಗತ್ತಿಲ್ಲ ನೋಡ್ರಿ. ಇಲ್ಲಿ ಹೋಗ್ಮೇಲೆ ಇಲ್ಲೆರಡು, ಇಲ್ಲೊಂದು, ಇಲ್ಲೇ ಮತ್ತಿಲ್ಲಿ ಐಬ್ರೋ ಒಂದು ಆಗೈತಿ. ಹೋಗತ್ತೇ ಇಲ್ಲ, ಅದು ಹೋಗ್ತೈತಿ ಅಂತ ನಾನು ಎಷ್ಟು ವೆಯ್ಟ್ ಮಾಡತ್ತೀನಿ. ಅದು ಜಲ್ದಿ ಹೋಗೋಂಗಿಲ್ಲ ಅಂತ, ಸ್ವಲ್ಪ ಕಮ್ಮಿ ಮೆಲ್ಲಗೆ ಹೋಗ್ತೈತಿ ಅಂತ. ಸೊ ತಲೆ ಕೆಡಿಸ್ಕೊಂಡಿಲ್ಲ, ಹೋಗಲಿ ಅಂತಂದು ಬಿಟ್ಟೇನಿ. ಓಕೆ, ಮತ್ತು ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ಅಂತ ಶೇರ್ ಮಾಡ್ಕೋತೀನಿ ಬರ್ರಿ. ಮನೆಯವರು ಜಿಮ್ಗೆ ಹೋಗಿ ಬಂದರು, ಎಗ್ ತೊಗೊಬಂದಿದ್ರು. ಎಗ್ ಕುದಿಯೋಕೆ ಹಾಕಬೇಕು. ಆಲ್ರೆಡಿ ಅವು ಸ್ವಲ್ಪ ಒಡ್ದಂಗೆ ಅನ್ಸಕ್ಕಂತಾವು. ನೋಡ್ತಿರ್ಬೋದು ನೋಡಿ, ಒಡ್ಕೊಂಡು ಬಂದಾನ ಅನಿಸ್ತೈತಿ. ನನ್ನ ಮಗನೂ ಬಂದಾನ. ನಮ್ಮ ಮಮ್ಮಿ ಮನೆಗೆ ಬಿಟ್ಟು ಬಂದಿದ್ದೆ. ಅವ್ನು ಇನ್ನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಐತೆ ಅಂತಂದು ಅಲ್ಲೇ ಬಿಟ್ಟು ಬಂದಿದ್ದೆ. ಇವಾಗ ಅವನು ಬಂದಾನ. ಇವು ಎಗ್ ಆಲ್ಮೋಸ್ಟ್ ಒಡೆದ ಬಿಟ್ಟಾವೆ, 2 ಎಗ್. ಕೇಳ್ತೀನಿ ನಮ್ಮ ಮನೆಯವ್ರಿಗೆ, ಏನು ಆಮ್ಲೆಟ್ ಹಾಕಲೇ ಅಥವಾ ಏನು ಮಾಡಲಿ ಅಂತ ಕೇಳ್ತೀನಿ. ಎಗ್ಗನ್ನು ಒಡ್ಕೊಂಡು ಬಂದುಬಿಟ್ಟಿದ್ರು. ಅಲ್ಲಿಂದ ಬರುವಾಗ ನನ್ನ ಮಗ ಏನೂ ತಿಂದಿರಲಿಲ್ಲ. ಇಡ್ಲಿ ತಿಂದು ಅಂದ್ರೆ ಒಳ್ಳೆ ಅಂದಂತ. ಅದಕ್ಕೆ ನಾನು ಇಲ್ಲೇ ದೋಸೆ ಮಾಡಿದ್ನಲ್ಲ, ಅದಕ್ಕೆ ಅವ್ನಿಗೆ ಒಂದು ದೋಸೆ ಹಾಕ್ಕೊಡ್ಬೇಕು ಅಂತಂದು ದೋಸೆ ಹಾಕ್ಕೊಡಾತಿದ್ದೆ. ಅವನಿದ್ರೆ ಒಂಥರ ಅನ್ನಿಸ್ತೈತಿ, ಇರಲಿಲ್ಲ ಅಂದ್ರೆ ಮನೆ ಅಂತೂ ಫುಲ್ ಸೈಲೆಂಟ್ ಆಗ್ತಿರ್ತೈತಿ. ಅನ್ನಿಸ್ತೈತಿ, ಬೇಜಾರಾಗ್ತೈತಿ, ಯಾಕಾದರೂ ಬಿಟ್ಟು ಬಂದ್ವಿ ಅಂತಂದು. ಅವ್ನು ಮಾಡೋ ಕಿತ್ತಾಟಕ್ಕೆ ತಲೆನೂ ಒಂದೊಂದು ಸತಿ ಆಫ್ ಆಗಿಬಿಡ್ತೈತಿ ನೋಡ್ರಿ. ಮಗನೂ ಅಂಗನವಾಡಿಗೆ ಹೋದ. ಈಕೆ ನೋಡಿಲ್ಲ ಸರ್ಕಸ್ ಮಾಡತ್ತಾಳ. ದೋಸೆ ಹಾಕ್ಕೊಟ್ಟಿದ್ದೆ, ಎಲ್ಲ ಚೆಲ್ಬಿಟ್ಟಾಳ. ಇವಾಗಿಂದ ಆಕೆಗೆ ರೂಢಿ ಮಾಡಿಸ್ಬೇಕು, ಕೈಯಾಗ ತೊಗೊಂಡು ತಿನ್ನೋದು ಅಂದ್ರೆ ಗೊತ್ತಾಗ್ತೈತಿ. ಕೆಳಗೆ ಬಿದ್ದಿದ್ದನ್ನು ಮ್ಯಾಗಿಡೋದು, ತಳಗೆ ಚೆಲ್ಲೋದು ಮಾಡತ್ತಾಳ ನೋಡ್ರಿ. ಸರ್ಕಸ್ ನೋಡ್ರಿ. ನಾನು ಇವಾಗ ನಾಷ್ಟ ಹಾಕ್ಕೋತೀನಿ. ಟೈಮ್ ಆಲ್ರೆಡಿ 10:30 ಆಗಿತ್ತು. ಹೊಟ್ಟೆ ಅಂತೂ ಗಿರ್ರನ ಆತೈತಿ. ಇವೇನು ಎಗ್ ಹೊಡೆದವಲ್ಲ, ಇದನ್ನು ದೋಸೆ ಮೇಲೆ ಹೊಡೆದು ಹಾಕ್ಬಿಡ್ತೀನಿ. ಕುದ್ಸಾಕು ಬರೋಂಗಿಲ್ಲ ಇದು. ಸೊ ಅದಕ್ಕೆ
ಪುಳಿಯೋಗರೆ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಟಪ್ಪಿ ಕಟ್ಟಾತಿದ್ದೆ. ಏನು ಗೊತ್ತನ್ರಿ ಫ್ರೆಂಡ್ಸ್, ದೋಸೆ ಮೇಲೆ ಆಮ್ಲೆಟ್ ಒಡೆದು ಹಾಕ್ತಾರಲ್ಲ, ಹಂಗೆ ಮಾಡಿಕೊಡ್ಬೇಕು ಅಂದ್ಕೊಂಡೆ. ಸುಮ್ಮನೆ ನಾನು ಒಂದು ಸತಿನೂ ಟ್ರೈ ಮಾಡಿಲ್ಲ, ಮತ್ತು ಟ್ರೈ ಮಾಡೋಕೆ ಹೋಗಿ ಏನಾದರೂ ಫ್ಲಾಪ್ ಆಗಬಾರ್ದು ಅಂತಂದು ಬ್ಯಾಡ್ ಅಂತಂದು ಹಾಫ್ ಬಾಯ್ಲ್ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ. ನಾನೊಂದು ಆಮ್ಲೆಟ್ ಹಾಕ್ಕೊಂಡೆ, ಇನ್ನೊಂದು ಎಗ್ಗಿತ್ತು, ಅದನ್ನ ಹಂಗೆ ಎತ್ತಿಟ್ಟೀನಿ. ಸೊ ಅವ್ರಿಗೆ ಡಬ್ಬಿನೂ ರೆಡಿ ಆಯಿತು. ಇವಾಗ ಟಿಫಿನ್ ಅವ್ರಿಗೆ ದೋಸೆ ಹಾಕ್ಕೊಡ್ಬೇಕು. ಅವರು ರೆಡಿ ಆಗತ್ತಾರ ನಮ್ಮ ಮನೆಯವರು. ಏನೋ ಸ್ನಾನ ಮಾಡಿ ಏನೋ ಮಾಡಾತಿದ್ರು. ಒಟ್ಟು ನಾನು ನನ್ನ ಮಗಳನ್ನ ಮಲಗಿಸ್ಬೇಕಂತಂದು ಆಕಿನೂ ಆ ಕಡೆ ಈ ಕಡೆ ಓಡಾಡಕತ್ತಿದ್ಲು. ಇಲ್ಲಿ ನೋಡ್ರಿ ದೋಸೆ ಹಾಕಕತ್ತೇನೆ. ದೋಸೆ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂತಂದ್ರೆ ದೋಸೆನ ಹಾಕ್ಕೊಂತ ಇದ್ಬಿಡ್ಬೇಕು ಡೈಲಿ, ಅದೇ ಪ್ರಾಬ್ಲಮ್ಮ. ಇಲ್ಲಿ ನೋಡಿರಿ ನಮ್ಮ ಮನೆಯವ್ರಿಗೆ ಹಾಫ್ ಬಾಯ್ಲ್ಡ್ ಮಾಡಿಕೊಟ್ಟೆ. ಅವ್ರದ್ದು ಟಿಫಿನ್ ರೆಡಿ ಆಯಿತು. ನಾನು ದೋಸೆ ತಿಂದು ಮುಗಿಸಿದೆ. ನಾನು ಮಲ್ಕೊಂಡಿದ್ದೆ ಫ್ರೆಂಡ್ಸ್, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಊಟ ಮಾಡಿದೆ. ನನ್ನ ಮಗುಗೂ ಒಂದು ದೋಸೆ ಹಾಕ್ಕೊಟ್ಟೆ. ಅವನು ಅಂಗನವಾಡಿಯಿಂದ ಬಂದ. ಇವಾಗ ಬಟ್ಟೆ ಇದ್ವಲ್ಲ, ಬಟ್ಟೆನೆಲ್ಲ ಮಡಚಿ ಇಡಾತಿದ್ದೆ. ನನ್ನ ಟ್ರಿಜರಿ ಕ್ಲೀನ್ ಮಾಡ್ಬೇಕು ಅಂದ್ಕೊಳತಿದ್ದೆ, ಮಲ್ಕೊಂಡ್ಬಿಟ್ಟೆ. ನನ್ನ ಮಗಳು ಎತ್ತಿದ್ನ ಮಾಡೋಕೆ ಕೊಡೋಂಗಿಲ್ಲ, ಅದಕ್ಕೆ ಆಕೆ ಮಲ್ಕೊಂಡು ಕ್ಲೀನ್ ಮಾಡಬೇಕು ಅಂದ್ಕೊಂಡು ಆಕೆ ಮಲಗಿಸಿದೆ. ನಾನು ಅಲ್ಲೇ ಮಲ್ಕೊಂಡ್ಬಿಟ್ಟೆ. ಹಿಂಗೆ ಆಕೈತಿ ನೋಡ್ರಿ. ಯಾವಾಗಾದ್ರೂ ಏನಾದರೂ ಮಾಡ್ಬೇಕಂತಂದ್ರೆ. ಏನು ಮಾಡತ್ತಿ? ನನ್ನ ಮಗನ ಧ್ವನಿ ಭಾಳ ಜೋರು ಐತಿ. ಜೋರು ಸ್ಕ್ರೀಮಿಂಗ್ ಮಾಡ್ತಾನೆ ನಾನು. ಅಣ್ಣು ಅನಿ ಆವಾಜ್ ಮಾಡಬೇಡ. ಬಟ್ಟೆ ಎಲ್ಲ ಮಡಚಿಟ್ಟೆ. ತೆಗಿಯೋ ಪುರ್ಸತ್ತಿಲ್ಲ, ಬಂದು ಆಗಲೇ ಕಿತ್ತಾಡಕ್ಕೆ ಕುಂತ್ಬಿಡ್ತಾಳೆ ನೋಡ್ರಿ. ಕೆಳಗೆ ಎಷ್ಟು ಮಿಸ್ಸಿ ಆಗೈತೆ ನೋಡಿ ಕೆಳಗೆ. ಮತ್ತು ಇಲ್ಲಿ 2ನೇ ರೋ, ಇಲ್ಲಿ 3ನೇ ರೋ, ಇಲ್ಲಂತೂ ಭಾಳ ಕೆಟ್ಟ ಮಿಸ್ಸಿ ಆಗೈತಿ. ತೋರ್ಸಕ್ಕೆ ನಂಗೆ ಒಂಥರ ಅನ್ಸಾದೈತಿ. ಇಲ್ಲಿ ಆವಾಜ್ ಮಾಡಬೇಡ ಅಪ್ಪಾಜಿ. ನೋಡ್ರಿ ಇಷ್ಟೆಲ್ಲ ಮಿಸ್ಸಿ ಆಗಿಬಿಟ್ಟೈತಿ. ಇದೆಲ್ಲ ಕ್ಲೀನ್ ಮಾಡ್ಬೇಕು ನಾನು. ಒಮ್ಮೆ ಅಂತೂ ಆಗಂಗಿಲ್ಲ, ದಿನ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ 3 ರೋ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನೆರಡು ನಾಳೆ ಕ್ಲೀನ್ ಮಾಡ್ಕೋತೀನಿ. ಬರೀ ಕ್ಲೀನ್ ಮಾಡ್ಕೊಳ್ಳೋಣಂತ. ಅಕ್ಕಿ ಮಲ್ಕೊಂಡಾಗ ಮಾಡ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸೊ ಅದಕ್ಕೆ ಇವಾಗ ಹಂಗೆ ಬಿಟ್ಟನೆ ಅಂದ್ರೆ ಬರೀ ಹಂಗೆ ಡೈಲಿ ಇವತ್ತು ಮಾಡ್ಬೇಕು, ನಾಳೆ ಮಾಡ್ಬೇಕು, ಅಕ್ಕಿ ಮಲ್ಕೊಂಡಾಗ ಮಾಡ್ಬೇಕಂತೀನಿ. ಆಗೋದೇ ಇಲ್ಲ. ಅದಕ್ಕೆ ಏನಾದರೂ ಆಗಲಿ ಆಕೆ ಅಲ್ಲೇ ಆಟ ಆಡ್ಕೊತಿರ್ತಾಳಂತಂದು ಫೈನಲಾಗಿ ಮಡಚೆ ಇಟ್ಬಿಡ್ಬೇಕಂತಂದು ಫಿಕ್ಸ್ ಆಗಿಬಿಟ್ಟೆ. ಸ್ಟಾರ್ಟ್ ಮಾಡಿದೆ ನೋಡಿರಿ. ಇತ್ತೀಚೆಗೆ ನಾನು ಯಾಕೋ ಫುಲ್ ಬ್ಲ್ಯಾಕ್ ಆಗಿಬಿಟ್ಟೇನಿ. ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ. ಮದುವೆಗೆ ಮುಂಚೆ ಒಂದು ಸ್ವಲ್ಪ ಕಲರ್ ಇದ್ದೆ ನಾನು. 1ನೇ ಮಗು ಆದಮೇಲೆ ಅವಾಗ ಒಂದು ಸ್ವಲ್ಪ ಕಲರ್ ಹೋಯ್ತು ನಂದು. 2ನೇ ಮಗು ಆದಮೇಲೆ ಅಂತೂ ಫುಲ್ ಕಲರ್ ಹೋಗ್ಯದ ನಂದು. ಎಷ್ಟು ಬ್ಲ್ಯಾಕ್ ಆಗೀನಿ ಅಂದ್ರೆ ನನ್ನ ಫೇಸ್ನ ನಾನೇ ಕನ್ನಡಿ ಒಳಗೆ ನೋಡ್ಕೊಳಂಗಿಲ್ಲ, ಅಷ್ಟು ಕೆಟ್ಟ ಬ್ಲ್ಯಾಕ್ ಆಗೀನಿ. ನೋಡಿದ್ರೆ ನಾನು ನೈಟ್ ಫುಲ್ ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋತೀನಿ. ಯಾಕಷ್ಟು ಬ್ಲ್ಯಾಕ್ ಆಗೀನಿ ಅಂತ ನನಗೆ ಅರ್ಥ ಆಗೋಲ್ತು. ಸೊ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಗ್ಲೋ ಆಗಬಹುದೇನೋ ಅನ್ನಿಸ್ತೈತಿ, ಗೊತ್ತಿಲ್ಲ. ನೋಡಿರಿ ಬಟ್ಟೆ ಎಷ್ಟು ಅದಾವು, ಬಟ್ಟೆ ಅದಾವು. ಬಟ್ಟೆ ಇಡೋಕೆ ಜಾಗ ಇಲ್ಲ, ಅಷ್ಟು ಬಟ್ಟೆ ಆಗಿಬಿಟ್ಟವು. ನನ್ನ ಮಕ್ಕಳು ಒಂದು ಸ್ವಲ್ಪ ಆ್ಯಡ್ ಆನ್ ಆಗ್ಯಾವು. ಅವರು ಡೈಲಿ ವೇರ್ ಬಟ್ಟೆ ಬೇರೆ ಕಡೆ ಇಟ್ಟಿರ್ತೀನಿ, ಮತ್ತು ನಾನು ಡೈಲಿ ವೇರ್ ಬಟ್ಟೆ ಬೇರೆ ಕಡೆ ಇಟ್ಟಿರ್ತೀನಿ. ಒಂದೇ ಕಡೆ ಇಟ್ಟಿರೋದಿಲ್ಲ ನಾನು. ಇಲ್ಲಿ ಬರೀ ಹೊರಗೆ ಹೋಗೋ ಹಾಕ್ಕೊಳ್ಳೋದು, ಫಂಕ್ಷನ್ ವೇರ್ ಅಷ್ಟೇ ಇಲ್ಲಿಟ್ಟಿರ್ತೀನಿ ಟ್ರೆಸ್ರಿ ಒಳಗೆ. ಇತ್ತೀಚೆಗೆ ನನ್ನ ದೊಡ್ಡ ಮಗ ಅಂತೂ ನಂಗೆ ಭಾಳ ಕಾಡ್ಸಾತಾನ. ನನಗೆ ಎಷ್ಟು ಕಾಡ್ಸಾತಾನ ಅಂದ್ರೆ ಅಷ್ಟು ಕಾಡಿಸ್ತಾನ. ಅಷ್ಟು ಒದರ್ಸ್ಕೊತಾನ. ನನಗಂತೂ ಅವ್ನಿಗೆ ಒಂದು ಜೊತೆ ಒದ್ಕೊಂಡು ತಲೆ ಅನ್ನೋದು ಫುಲ್ ತಲೆ ನೋಸ್ತೈತಲ್ಲ, ಹಂಗೆ ಆಗ್ಬಿಡ್ತೈತಿ. ನೈಟ್ ಮಲ್ಕೊಳ್ಳೋ ಅಷ್ಟೊತ್ತೊಳಗೆ ತಲೆ ಒಳಗೆ ಬ್ರೈನ್ ಒಂಥರ ಆಗ್ತಿರ್ತೈತೆ ನೋಡ್ರಿ, ಅಷ್ಟು ತಲೆ ನೋಸ್ತೈತೆ ನಂದು. ಅವ್ರ ತಂಗಿ ಅಂದ್ರೆ ನನ್ನ ಮಗಳಿದ್ದಾರೆ, ಆಕೆಗೆ ಕಾಡ್ಸೋದು, ಬರೀ ಆಕೆಗೆ ಕಾಡ್ಸೋದು, ಆಕೆ ಮೇಲೆ ಬಿದ್ದುಳ್ಳಾಡೋದು, ಆಕೆ ಹೊಡೆಯೋದು, ಬರೀ ಹಿಂಗೆ ಮಾಡ್ತಾನೆ. ನನಗೆ ಎಷ್ಟು ಹೇಳ್ತೀನಿ ಅಷ್ಟು ಒಂದು 5 ನಿಮಿಷ ಜಬರ್ಸ್ತೀನಿ, ಒಂದು 5 ನಿಮಿಷ ಅಷ್ಟು ನೆನ್ಪಿಟ್ಕೋತಾನೆ, ಮತ್ತು ಅದನ್ನು ಮರ್ತಾ ಬಿಟ್ಟಿರ್ತಾನೆ. ನನಗಂತೂ ಮೈಂಡ್ ಅನ್ನೋದು ತಲೆ ಕೆಟ್ಟು ಮೆದುಳು ನನ್ನ ತಲೆಗಿಲ್ಲೇನೋ ಅನಿಸ್ಬಿಟ್ಟೈತಿ. ಹಂಗೆ ಆಗ್ಬಿಟ್ಟೈತೆ ನೋಡ್ರಿ. ಗಂಡು ಮಕ್ಳು ಹಂಗೇನ ಅಂತ ಅನಿಸ್ತೈತಿ. ಯಾವಾಗ ದೊಡ್ಡವ ಹಾಕೋಣ ಅಂತ ನನಗಂತೂ ಅನ್ಸಾಕೊಂಡ್ಬಿಟ್ಟೈತಿ. ಗಂಡು ಮಗು ಅಂತೀನಿ, ಗಂಡು ಮಕ್ಳು ಬ್ಯಾಡಪ್ಪ ಅಂತ ಅನಿಸ್ಬಿಟ್ಟೈತಿ ನನಗೆ. ಒಂದೇ ಮಗ ಹುಟ್ಟಿನ ಈ ಆಕಾರ 2 ಗಂಟಾಗಿತ್ತಂದ್ರೆ ನನ್ನ ತಲೆ ಅನ್ನೋದು ಉಳಿತಿದ್ದಿಲ್ಲ ನೋಡ್ರಿ. ಒಂದೊಂದು ಸತಿ ನೈಟ್ ಮಲ್ಕೊಳ್ಳೋವಾಗ ಅಳು ಬಂದಿರ್ತೈತೆ ನನಗೆ. ಅಷ್ಟು ಪೇನ್
ಅಂದ್ರೆ ತಲೆ ಪೇನ್ ಆಗ್ತಿರ್ತೈತಿ. ಅದಕ್ಕೆ ಅವ್ನಿಗೆ ಏನು ಮಾಡ್ಬಿಡ್ತೀನಿ, ನೈಟ್ 8:30 ಅಂದ್ರೆ ಊಟ ಮಾಡಿಸಿ 9:00 ಅಂದ್ರೆ ಮಲಗಿಸ್ಬಿಡ್ತೀನಿ. ಅಂದ್ರೆ ಸ್ವಲ್ಪ ಮೈಂಡ್ ಒಂದು ನಿಧಾನ ಇರ್ತೈತಿ. ಇಲ್ಲ ಅಂದ್ರೆ ಅವಂದ ಕೇಳಬೇಕು ರಾತ್ರಿ 12 ಗಂಟೆವರೆಗೂ. ಒಂದೊಂದು ಸತಿ ಅವ್ರ ಅಪ್ಪ ಬರೋ ಮಟ್ಟ ಮಲ್ಕೊಳ್ಳೋದೇ ಇಲ್ಲ ಅವನು. ಅವ್ರ ಅಪ್ಪ ಬರೋದು 11 ಗಂಟೆ, 10:30, 11 ಆಗುತ್ತೆ. ಮತ್ತು ಅವ್ರ ಅಪ್ಪನ ಜೊತೆ ಕುಂದಿರ್ತಾನೆ. ಅವಾಗೂ ಒಂದು ತಲೆ ನೋಸ್ತೈತಿ. ಅದಕ್ಕೆ ಅವ್ನಿಗೆ ಜಲ್ದಿ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಹಿಂಗಾಗ್ಬಿಡ್ತೈತೆ ನೋಡ್ರಿ. 2 ಮಕ್ಕಳಾದ್ಮೇಲೆ ಇಷ್ಟು ಪ್ರಾಬ್ಲಮ್ ಆಗ್ತೈತಿ. ಒಬ್ಬೊಬ್ಬರು 3-4 ಮಕ್ಕಳು ಇರ್ತಾವೆ. ಅವ್ರು ಹೆಂಗೆ ಸಂಭಾಳಿಸ್ತಾರೋ ದೇವ್ರಿಗೆ ಗೊತ್ತಪ್ಪ. ನನಗಂತೂ ತಲೆ ಹಾಫ್ ಆಗಿಬಿಡ್ತೈತಿ. ನಿಮ್ಮ ಮನೆಯೊಳಗೂ ಮಕ್ಕಳು ಹಿಂಗದಾರೇನ ಅಂತಂದು ಕಾಮೆಂಟ್ ಮಾಡಿ ತಿಳಿಸ್ರಿ. ಬಂದ ನೋಡ್ರಿ ನೆನೆಸಿದ ಕೂಡಲೇ ನಾ ಮೊಬೈಲ್ ಮುಟ್ಟಕ್ಕೆ ಬಂದುಬಿಡ್ತಾನೆ. ಫ್ರೆಂಡ್ಸ್ 2 ರೋ ಅಷ್ಟು ಕ್ಲೀನ್ ಮಾಡಿದೆ. ಕೆಳಗೆಲ್ಲ ನನ್ನ ಮಕ್ಕಳು, ಈ ಕಡೆ ನನ್ನ ಮಗಳು, ಈ ಕಡೆ ನನ್ನ ಮಗನೂ ಫಿಕ್ಸ್ ಮಾಡೀನಿ. ಇಲ್ಲಿ 1-2 ಲೆಗ್ಗಿನ್ಸ್ ನಾನು ಇಟ್ಕೊಂಡೀನಿ. ಇಲ್ಲಿ ಮೇಲೆ ನಾನೆಲ್ಲ ಜೀನ್ಸ್ ಟಾಪು, ಜೀನ್ಸ್ ಪ್ಯಾಂಟ್ ಇಲ್ಲೆಲ್ಲ ಇಲ್ಲಿಟ್ಟೇನಿ. ಈ ಕಡೆ ಡೈಲಿ ವೇರ್ ಹಾಕ್ಕೊಳ್ಳೋ ಕುರ್ತಾ, ಅನಾರ್ಕಲಿ ಡ್ರೆಸ್ ಎಲ್ಲ ಇಲ್ಲಿಟ್ಟೀನಿ. ಇನ್ನೂ ಇಲ್ಲಿ ನಾನು ಸೀರೆ ಮಡಚಬೇಕು. ಇಲ್ಲಿ ಮೇಲೆ ಗೌನ್ಸ್ ಅವು ಇವು ಡ್ರೆಸ್ ಸೆಟ್ ಅವು ಇವು ಅದಾವು, ಅವನು ಮಡಚಬೇಕು. ಇವಾಗ ಸದ್ಯಕ್ಕೆ 2 ರೋ ಅಷ್ಟು ಕ್ಲೀನ್ ಮಾಡೀನಿ. ಆಲ್ರೆಡಿ ಟೈಮ್ 5:30 ಆಯ್ತು. ಕಸ ಗುಡಿಸ್ಬೇಕು ನಾನು. ಇನ್ನೂ ಇಲ್ಲೇ ಅದಾವೆ ಬಟ್ಟೆ ನನಗೂ ಕುರ್ತಾ ಅವಾಗೆಲ್ಲ ಡೈಲಿ ನಾನಿನ್ನೂ 2ನೇ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆಕ್ಕೆ ಹಾಕ್ಕೊಳ್ಳೋವಂಥವು ಎಲ್ಲ ಡ್ರೆಸ್ ಟಾಪ್ಸು. ಇವೀಗ ಟ್ರಯಲ್ ಮಾಡಿ ನೋಡ್ಬೇಕು ಬರ್ತಾವ ಇಲ್ಲ ನಂಗೆ ಸೈಜ್ ಅಂತಂದು. ಬರೋವು ಇಟ್ಕೊತೀನಿ, ಬರ್ಲಾರ್ದು ನಮ್ಮ ತಂಗಿ ಕೊಟ್ಬಿಡ್ತೀನಿ. ಏನು ಮಾಡ್ಬೇಕು ಸುಮ್ಮನೆ ಅವನ್ನ ಅಂತಂದು ಇಲ್ಲಿಟ್ಟಿನಿ ಈಗ ನೋಡೋಕೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಇವನ್ನಿಷ್ಟು ಮಾಡಿಟ್ಟಿನಿ. ಸುಸ್ತಾಯ್ತು. ಇವಾಗ ಕಸ ಗುಡಿಸ್ತೇನೆ. 5:30 ಆಗೈತಿ ಟೈಮ್ ಆಲ್ರೆಡಿ. ನನ್ನ ಮಗಳು ಮಲ್ಕೊಂಡ್ಲು. ಇವಾಗ ನಾನು ಎಲ್ಲ ಮನೆಯಾಗಿಂದ ಕಸ ಗುಡಿಸಿ ದೀಪ ಹಚ್ಚಿ ಬಾಂಡೆ ತೊಳೆದೆ. ನನ್ನ ಮಗನೂ ಇವಾಗ ಕೈಕಾಲು ಮಕ್ಕ ತಗೊಂಡು ಅಭ್ಯಾಸ ಮಾಡ್ತಾನೆ. ಹೌದಿಲ್ಪ? ಅಭ್ಯಾಸ ಮಾಡ್ತಿಲ್ಲ ನೀನು? ಮಾಡಿ. ಹಾಂ ಹೇಳು. ಜನವರಿ ಫೆಬ್ರವರಿ ಹೇಳಪ್ಪ. ಜನವರಿ, ಹಾಂ, ಫೆಬ್ರವರಿ, ಹಾಂ, ಮಾರ್ಚ್, ಹಾಂ, ಏಪ್ರಿಲ್, ಹಾಂ, ಮೇ, ಹಾಂ, ಜೂನ್, ಹಾಂ, ಜುಲೈ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಹಾಂ, ಅಕ್ಟೋಬರ್, ಹಾಂ, ಡಿಸೆಂಬರ್, ನವೆಂಬರ್ ಯಾರು ಹೇಳ್ತಾರೆ? ನವೆಂಬರ್, ಡಿಸೆಂಬರ್, ಹಾಂ, ಚಪ್ಪಾಳೆ ಹಾಕ್ರಿ. ಹಾಂ, ಸೋಮವಾರ, ಸೋಮವಾರ, ಹಾಂ, ಮಂಗಳವಾರ, ಹಾಂ, ಬುಧವಾರ, ಹಾಂ, ಶುಕ್ರವಾರ, ಬುಧವಾರ ಆದ್ಮೇಲೆ ಗುರುವಾರ, ಗುರುವಾರ, ಹಾಂ, ಶುಕ್ರವಾರ, ಶನಿವಾರ, ರವಿವಾರ. ಚಪ್ಪಾಳೆ ಹಾಕ್ರಿ. ಹಾಂ, ಮತ್ತು ಸಂಡೇ ಮಂಡೇ ಹೇಳು. ಹಾಂ, ಅಲ್ಪ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ. ಹಾಂ ಹಾಂ, ಚಂದಾಗಿ ಹೇಳ್ಬೇಕು. ಅಯ್ಯೋ ಹುಚ್ಚಂತಾರ ನೋಡಿ. ತರ್ಸಡೇ, ಹಾಂ, 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 ಚಪ್ಪಾಳೆ. A for apple, B for ball, C for cat, D for dog, E for apple, E for elephant, F for fish. F ಮಟ್ಟ ಅಷ್ಟೇ ಹೇಳ್ತಾನ ಅವನು. ಮತ್ತು ಮುಂದೆ ಅವಂಗ ಬರಂಗಿಲ್ಲ. ಅವ್ರ ನಮ್ಮ ಅಕ್ಕನ ಮಗಳು ಬಂದ್ಲು, ಆಕಿ ಹೇಳ್ತಾನ ಅಭ್ಯಾಸ ಮಾಡೋಗ್ನಿ ಅಂತಂದು. ಇಲ್ಲಿ ಬಾ ಕಿಚ್ಚಿ, ಇಲ್ಲಿ ಬಾ ಕಿಚ್ಚಿ. ನೀನು ಅಭ್ಯಾಸ ಮಾಡಿದಿ? ನೀ ಹೇಳ. ಬಟರ್ಫ್ಲೈ ಹೇಳ. ಏ ಹೇಳ್ತಿಲ್ವ? ಶಾಣೆ ಇರ್ಲಿಕ್ಕೆ ಈಕಿ ಶಾಣೆ ಇಲ್ಲಿ ಬಿಡ್ರಿ. ಈಕಿ ಶಾಣೆ ಇಲ್ಲ. ಮಣ್ಣು ಶಾಣೆ ಅದ. ನಮ್ಮನ್ನು ಅಭ್ಯಾಸ ಮಾಡಿದ ಈಗ. ಹೌದಿಲ್ಪ? ಹಾಂ, ಮಾಡಿ. ನೀ ಮಾಡಿ. ಎದ್ದು ನಿಂತು ಮಾಡಿ. ಹಾಂ, ಹಾಂ, ನೀ ಹೇಳ್ಕೊ. ನೀಲ್ ಮಾಡಿ. ಚಪ್ಪಾಳೆ. ಹಂಗ ಹೇಳೋದು ಚಂದಾಗಿ ಹೇಳ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ. ನೋಡಿದ್ರಲ್ಲ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ
ಕಾಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಪೇಜ್ನ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್. ನಿಮ್ಗೆ ಯಾವುದೇ ಒಂದು ಕಾರಣಕ್ಕಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಬಾಯ್.